ನಮಸ್ಕಾರ ಕರ್ನಾಟಕ ಗಿಚ್ ಗಿಲ್ಲಿಗೆ ಬಂತು ಮತ್ತೊಂದು ಸುವರ್ಣ ಅವಕಾಶ. ಅಂದು ಗಿಲ್ಲಿಗೆ ಬಿಗ್ ಬಾಸ್ ಕಡೆಯಿಂದ ಮೋಸ, ಇಂದು ಮತ್ತೊಮ್ಮೆ ಸಿಕ್ತು ಅವಕಾಶ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದ್ರಿ. ಏನಪ್ಪ ಅಂದ್ರೆ ಈಗ ಕರ್ನಾಟಕದೊಳಗೆ ಪಳಾರ್ ಗಿಲ್ಲಿಯದ್ದು ದೊಡ್ಡ ಹವಾ ಐತನ ನಿಮ್ಗೆ ಎಲ್ಲರಿಗೂ ಗೊತ್ತದ. ಯಾಕೆ ವಿಡಿಯೋ ಮಾಡಿರಲ್ಲಪ್ಪ ಅಂದ್ರೆ ಇವತ್ತು ದೇಶದೊಳಗೆ ಮತ್ತು ನಮ್ಮ ರಾಷ್ಟ್ರದೊಳಗೆ ತಮ್ಮ ತಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಅನ್ಯಾಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಪರಿಹಾರವನ್ನು ಕೊಡ್ತಿಲ್ಲ. ಸೊ ಹಂಗಾಗಿ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡೋದಕ್ಕೋಸ್ಕರ ಇಲ್ಲಿ ನಿಮಗೆ ಸ್ವಲ್ಪ ತಡ ಆಯಿತು. ಸೊ ಅದ್ರ ಕಂಟೆಂಟ್ ಇಲ್ಲಪ್ಪ ಅಂತ ವಿಷಯ ಇಲ್ಲ ಅಂದರೆ ಹೇಳೋಕ್ಕೂ ಕೂಡ ನಮಗೂ ಮನಸ್ಸಿರಲ್ಲ, ಇರಲಾರ್ದ ವಿಷಯಗಳನ್ನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಗಿಲ್ಲಿ ಮತ್ತು ರಕ್ಷಿತಾ ಮತ್ತು ಕಾವ್ಯ ಗಿಲ್ಲಿ ಯಾರ ಜೊತೆಗಿದ್ರೆ ಇಷ್ಟ ಅಂತ, ಅದ್ರ ಬಗ್ಗೆ ಒಂದು ಹೇಳ್ತೀನಿ ಕೇಳ್ರಿ ಸ್ಪಷ್ಟ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದೊಳಗೆ ನೀವು ಎಲ್ಲರೂ ಜಿ ಕೆ ಅಂತ ಹಾಕಿರಿ, ಆಮೇಲೆ ಗಿಲ್ಲಿ ಅಂತ ಹಾಕಿರಿ. ಗಿಲ್ಲಿ ಅಂತ ಹಾಕಿದವ್ರಿಗೆ ತುಂಬ ಸಂತೋಷ. ಯಾಕಪ್ಪ ಅಂತಂದ್ರೆ ನನ್ನ ಮನಸ್ಸಿಗೆ ಏನು ಅನಿಸ್ತದ, ಒಳ್ಳೆಯ ನಿರ್ಧಾರಗಳನ್ನು ಹೇಳುವಂತಹ ಒಂದು ಮಾನ್ಯತೆ ನನ್ನಲ್ಲಿ ಆದ. ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳುವಂಥದ್ದು ಮತ್ತು ನನ್ನ ಮನಸ್ಸಿನ ಭಾವನೆಗಳನ್ನು ಸರಿಯಾದ ರೂಪದಲ್ಲಿ ನಿಮ್ಗೆ ಹೇಳ್ಬೇಕಂತಕ್ಕಂಥ ನನಗೆ ಗೊತ್ತದ. ಸೊ ಆದ್ರೆ ಗಿಲ್ಲಿ ಜಿ ಕೆ ಅಥವಾ ಈ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರನ್ನ ಒಪ್ಕೊಳ್ಳೋಕೆ ನೀವು ಎಲ್ಲರೂ ರೆಡಿ ಇದ್ದೀರಿ. ಬಟ್ ರಕ್ಷಿತಾನ ಗಿಲ್ಲಿಯನ್ನು ಒಪ್ಕೊಳ್ಳೋಕೆ ನೀವು ರೆಡಿ ಇಲ್ಲ. ಬಟ್ ನನ್ನದು ಎಲ್ಲರ ಜೊತೆಗೂ ಗಿಲ್ಲಿ ಚೆನ್ನಾಗಿರಲಿ, ಅವ್ರಿಗೆ ಮೋಸ ಮಾಡಿ ಗಿಲ್ಲಿ ಕೆಟ್ಟವನಾಗೋದು ಬೇಡ, ಇವ್ರಿಗೆ ಒಳ್ಳೆಯವರಾಗಿ ಮಾತ್ರ ಮತ್ತೆ ಇನ್ನೊಬ್ರಿಗೆ ಕೆಟ್ಟವನಾಗೋದು ಬೇಡ. ಗಿಲ್ಲಿ ಎಲ್ಲರಿಗೂ ಒಳ್ಳೆಯವನಾಗಿರ್ಬೇಕು, ಗಿಲ್ಲಿ ಎಲ್ಲರಿಗೂ ಸ್ನೇಹಿತನಾಗಿರ್ಬೇಕು, ಗಿಲ್ಲಿ ಎಲ್ಲರಿಗೂ ಬೇಕಾಗಬೇಕನ್ನೋದಂತಕ್ಕಂಥದ್ದು ಮಾತ್ರ ನನ್ನ ಇಚ್ಛೆ. ಅದು ಬಿಟ್ಟರೆ ಮತ್ತೊಂದು ವಿಚಾರ ನನ್ನ ತಲೆಯೊಳಗಿಲ್ಲ ಅಂತ ಹೇಳ್ತಾ ಆ ವಿಡಿಯೋದ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ಕೊಡ್ತಾ, ಇವತ್ತೇನಪ್ಪ ಅಂದ್ರೆ ನಾವು ಬಿಗ್ ಬಾಸ್ ಇದ್ದಾಗಲೇ ನೋಡಿರ್ಬೋದು, ಬಿಗ್ ಬಾಸ್ ಅದು ಯಾವ ಕಿಚ್ಚ ಸುದೀಪ್ ಅವರ ಕಾರಣಕ್ಕಾಗಿ ಆಯಿತೋ ಅಥವಾ ಏನು ಸಿಟ್ಟಿತ್ತೋ ಗೊತ್ತಿಲ್ಲ, ಗಿಲ್ಲಿಗೆ ಆ ರೇಂಜ್ಗೆ ಕ್ರೇಜ್ ಇದ್ದರೂ ಕೂಡ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿಮಾ ಬಂದಿತ್ತು ಅವತ್ತು, ದಿ ಡೆವಿಲ್ ಅನ್ನುವಂಥ. ಆ ಡೆವಿಲ್ ಅನ್ನೋ ಸಿನಿಮಾದಲ್ಲಿ ಗಿಲ್ಲಿ ಪಾತ್ರ ಮಾಡಿದ್ದ, ಕಮಿಡಿಯನ್ ಪಾತ್ರ ಮಾಡಿದ್ದ. ಸಿ ಒಂಚೂರು ಎ ಸಿ ಹಾಕಮ್ಮ ಅಂತೇಳಿ ಒಂದು ಡೈಲಾಗ್ ಐತೆ. ಆ ಡೈಲಾಗ್ ಎಷ್ಟು ಕಾಂಟ್ರವರ್ಸಿ ಆಗಿತ್ತು, ಎಷ್ಟು ಸುದ್ದಿ ಆಗಿತ್ತಪ್ಪ ಅವನು ಅಂತಂದ್ರೆ ಗಿಲ್ಲಿ ಅಭಿಮಾನಿಗಳು ಬರೀ ಅದೇ ಡೈಲಾಗ್ಲಿ ಹೊಡಿತಿದ್ರು ಬಿಗ್ ಬಾಸ್ಗೆ ಕೌಂಟ್ರ್. ಸೊ ಅಂದ್ರೆ ಬಿಗ್ ಬಾಸ್ ಅವತ್ತು ಈಗ ನೋಡ್ರಿ, ಬಿಗ್ ಬಾಸ್ ಒಳಗೆ ಯಾರು ಬಂದರೂ ಕೂಡ ಅವ್ರು ಯಾರೇ ಒಂದು ಸಣ್ಣ ಪಾತ್ರ ಯಾವ ಸಿನಿಮಾದಲ್ಲಿ ಮಾಡಿದ್ರು ಕೂಡ ಆ ಸಿನಿಮಾದ ಬಗ್ಗೆ ಪ್ರಮೋಷನ್ ಮಾಡ್ತಾರೆ, ಇಲ್ಲ ಆ ಸಿನಿಮಾದವ್ರನ್ನ ಒಳಗೆ ಕರ್ಕೊಂಬಂದು ಒಂದು ಪ್ರಮೋಷನ್ ಮಾಡಿಸ್ತಾರೆ, ಇಲ್ಲ ಅದ್ರ ಬಗ್ಗೆ ಒಂದು ಹಾಡರ್ ಹಾಕ್ತಾರೆ, ಇಲ್ಲ ಒಂದು ಏನಾರ ಒಂದು ಇಂಟ್ ಕೊಡ್ತಾರೆ ಸಣ್ಣದು. ಆದ್ರೆ ಅವತ್ತು ಡೆವಿಲ್ ಸಿನಿಮಾಕ್ಕೆ ಇದೇ ಬಿಗ್ ಬಾಸ್ ಮಂದಿ ಮೋಸ ಮಾಡಿದರು. ಈ ಕಚಡ ನನ್ನ ಮಕ್ಕಳಿಗೆ ಏನು ಗೊತ್ತದ ಏನು ಗೊತ್ತಿಲ್ಲ ಎದಕ್ಕೆ ಬಿಗ್ ಬಾಸ್ನ ಅದ್ರಾಗ ತಿಳಿಸ್ಲಿಲ್ಲ. ನಮಗೆ ದರ್ಶನ್ ಸಿನಿಮಾ ಹೇಳಿಲ್ಲ ಅಂತ ಬೇಜಾರಿಲ್ಲ, ಬಟ್ ಗಿಲ್ಲಿ ಇದ್ದ ಇತಿಹಾಸದೊಳಗೆ ಉಳ್ಕೊಂತಿತ್ತದು ಅವನ ಮೊದಲ ಸಿನಿಮಾ. ನೋಡು, ಈಗ ಬಿಗ್ ಬಾಸ್ ಗೆದ್ದು ಬಂದಾನ ಗಿಲ್ಲಿ, ಈಗ ಸಾವಿರಾರು ಅವಕಾಶಗಳಿರ್ಬೋದು, ಅವನೇ ದೊಡ್ಡ ಹೀರೋ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಮೊದಲ ಮೆಟ್ಟಿಲು ಏನೈತಲ್ಲ, ನಾವು ಹೆಜ್ಜೆ ನೀಡುವಂತಹ ಸಂದರ್ಭದಲ್ಲಿ ಮೊದಲ ಹೆಜ್ಜೆ ಏನೈತಲ್ಲ, ಅದು ಭಾಳ ಖುಷಿಯನ್ನು ಕೊಡ್ತದೆ. ಸೊ ಹಂಗಾಗಿ ದರ್ಶನ್ ರವರ ಸಿನಿಮಾದಲ್ಲಿ ಮೊದಲ ಬಾರಿಗೆ ಆ್ಯಕ್ಟಿಂಗ್ ಮಾಡಿದ್ದ ದೊಡ್ಡ ಸ್ಕ್ರೀನ್ ಒಳಗೆ ಆ ದೊಡ್ಡ ವ್ಯಕ್ತಿಗಳ ಜೊತೆಗೆ. ಸೊ ಹಂಗಾಗಿ ಅವತ್ತೊಂದು ಸ್ವಲ್ಪ ಅವಕಾಶ ಮಾಡಿ ಒಂದು ಸ್ವಲ್ಪ ಶುಭಾಶಯ ಕೋರಬೇಕಾಗಿತ್ತು, ಕೋರಲ್ಲ, ಅದೆಲ್ಲ ವ್ಯಕ್ತಿ ವಿಚಾರ ಬಿಟ್ಬಿಡಮ್ಮ. ಆದರೆ ಇವತ್ತು G5ನಲ್ಲಿ ಬರ್ತಾ ಇದೆ, ಒಮ್ಮೆ ನೋಡ್ರಿ ಅಂತೇಳಿ ಗಿಲ್ಲಿ ಕೇಳ್ಕೊತಾನೆ. ಎಷ್ಟು ಚಂದ ಕೇಳ್ಕೊತಾನಂಬಂದ್ರೆ, ಆ ಸಿನಿಮಾದಲ್ಲಿ ನಾ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೆ, ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ ಒಂದು ಪಾತ್ರ ಮಾಡೀನಿ, ಭಾಳ ಖುಷಿಯಾಗಿತ್ತು ನನಗೆ. ದರ್ಶನ್ ಸರ್ ನಮ್ಮ ಬಾಸ್, ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾ ಬರ್ತಾ ಇದೆ G5ನಲ್ಲಿ, ಎಲ್ಲರೂ ಕೂಡ ನೋಡ್ರಿ ಅಂತೇಳಿ ಜಿ ಕನ್ನಡದ ಪರವಾಗಿ ಮತ್ತು ದರ್ಶನ್ ಅಭಿಮಾನಿಗಳ ಪರವಾಗಿ ಮತ್ತು ತನ್ನ ಅಭಿಮಾನಿಗಳ ಪರವಾಗಿ ತಾನೇ ಕೇಳ್ಕೊಂಡ. ಇದು ಮತ್ತೊಮ್ಮೆ ಅವಕಾಶ ಸಿಕ್ತು ನೋಡಿ. ಎಲ್ಲಿಗೆ ಹೋಗಲ್ಲ, ನಮ್ಮನ್ನು ಎಷ್ಟು ಮಂದಿ ತುಳಿಯೋರಿರ್ತಾರ ಅಷ್ಟು ನಮಗೆ ಬೆಳವಣಿಗೆ ಆಗ್ಬೇಕನ್ನೋ ಉರುಪು ಬರ್ತದ, ಕೆಳಗಿನಿಂದ ಮ್ಯಾಗ ಉರುಪು ಬರ್ತದ. ನಾವು ತುಳಿಬೇಕಂತ ನಿಂತಾರಲ್ಲೇ, ತುಳಿಗೊಡಿಸಬಾರ್ದು, ಅವರು ತುಳಿದು ಮ್ಯಾಲೆ ಹೋಗ್ಬೇಕಂತಕ್ಕಂಥದ್ದು. ಅವತ್ತು ಅದು ಎದಕ್ಕೆ ಬ್ಯಾಡ ಅಂದ್ರೋ ಇಲ್ಲ ಗೊತ್ತಿಲ್ಲ, ಇವತ್ತು ಮತ್ತೊಮ್ಮೆ ಅವಕಾಶ ಸಿಕ್ತು. ಆ ಅವಕಾಶವನ್ನು ಸದುಪಯೋಗ ಪಡ್ಕೊತಾನೆ ಗಿಲ್ಲಿ. ಯಾಕಂದ್ರೆ ಗಿಲ್ಲಿಗೆ ಎಲ್ಲ ಸರ್ವ ಜನಾಂಗದವ್ರದ್ದು ಒಂದು ಮತ ನೀಡ್ಯಾರ, ಸರ್ವ ಜನಾಂಗದ ಪ್ರೀತಿ ಐತೆ. ಮತ್ತು ಸರ್ವ ನಟರ, ಆ ನಟರು ಈ ನಟರು ಅಂತಲ್ಲ, ಕಿಚ್ಚ ಸುದೀಪ್ ಅವ್ರದ್ದಾಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಮತ್ತು ಶಿವಣ್ಣ ಅವರಾಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಎಲ್ಲರ ಕಡೆಯಿಂದನೂ ಸಪೋರ್ಟ್ ಐತೆ. ರಾಜಕಾರಣಿಗಳಂತಲ್ಲೇ ಗಿಲ್ಲಿಗೆ ಮರಳಾಗ್ಬಿಟ್ರ. DK ಶಿವಕುಮಾರ್ ವಿಶ್ ಮಾಡಿದ್ರಂತ, ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡಿದ್ರಂತ, ಬೈರೇತಿ ಸುರೇಶ್ ಅವರು ಆಶೀರ್ವಾದ ಮಾಡಿದ್ರಂತ, ಮಂಡ್ಯದ MP ಆಶೀರ್ವಾದ ಮಾಡಿದ್ರಂತ, ಮಂಡ್ಯದ MLA ಆಶೀರ್ವಾದ ಮಾಡಿದ್ರಂತ, ಎಲ್ಲರ ಆಶೀರ್ವಾದ ಮಾಡ್ಯಾರ. BJP ಯಾರು ಮಾಡಲ್ಲ, ವಿಜಯೇಂದ್ರ ಅವರು ಕಾರ್ಯಕ್ರಮ ಕರೆಸಿದ್ರು.
ಎಲ್ಲರೂ ಬಿಗ್ ಬಾಸ್ ನೋಡಿ ನೋಡಿ ಗಿಲ್ಲಿಗೆ ಗಿಚ್ಚಿ ಗಿಲಿ ಅಂದ್ಬಿಟ್ಟಾರ. ಅಷ್ಟರ ಮಟ್ಟಿಗೆ ಗಿಲ್ಲಿ ಫೇಮಸ್ ಆಗಿಬಿಟ್ಟಿದ್ದ ಬಿಗ್ ಬಾಸ್ನೊಳಗೆ. ಈ ಫೇಮಸ್ಸನ್ನು ಯಾವನ್ ಇಡೀ ಕರ್ನಾಟಕಗಳು ಮುಂದಿನ ದಿನಮಾನಗಳು ಯಾವನ್ ಇಷ್ಟು ಫೇಮಸ್ ಆಗಿ ಸಾಧ್ಯನಿಲ್ಲ, ಆಗೋದು ಇಲ್ಲ ನನ್ನ ಪ್ರಕಾರ. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿ ಫೇಮಸ್ ಆಗಿಬಿಟ್ಟಿದ್ದ. ಸೊ ಹಂಗಾಗಿ ಗಿಲ್ಲಿಗೆ ಎಲ್ಲರದು ಐತೆ. ಕಲರ್ಸ್ ಕನ್ನಡದವ್ರು ಅವತ್ತು ಮೋಸ ಮಾಡಬಾರ್ದಾಗಿತ್ತು. ಅದು ಯಾವ ಕಾರಣಕ್ಕೆ ಅವರು ವೈಯಕ್ತಿಕ ಕಾರಣಗಳು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗಲ್ಲ. ಒಟ್ಟಾರೆ ಗಿಲ್ಲಿ ಇವಾಗ ಮತ್ತೊಮ್ಮೆ ಡೆವಿಲ್ ಸಿನಿಮಾ ಬಂದೈತೆ ನೋಡ್ರಿ ಅಂತ ಕೇಳ್ಕೊಂಡಾನ. ಯಾರ್ಯಾರು ಡೆವಿಲ್ ಸಿನಿಮಾ ಇನ್ನು ನೋಡಿಲ್ಲ ಅವಂತೂ ಥಿಯೇಟರ್ ಒಳಗೆ ನೋಡಿ ಬಂದೀವಿ. ಅವತ್ತು ಕಾಲ ಕೈ ಅವನು ಎಲ್ಲ ಕಡೆ ನೀರು ಬಂದೋಗಿದ್ದು ಟಿಕೆಟ್ ತೊಗೊಳಕ್ಕೆ. ಅಷ್ಟು ಕ್ರೇಜಿ ದರ್ಶನ್ ಸರ್ದು ಅವ್ರದ್ದು ಆದ. ಸೊ ಆದರೂ ಪರವಾಗಿಲ್ಲ, ನಡೀತೈತೆ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಸಿನಿಮಾ ಆ ರೇಂಜ್ಗಿಲ್ಲ. ಅಲ್ಲಿ ಆ ಸಿನಿಮಾದೊಳಗೆ CM ಆಗ್ತಾನೆ. ಇವತ್ತೇನು ದಳಪತಿ ವಿಜಯ್ ಅವರು ತಮಿಳುನಾಡಿನ CM ಹೆಂಗಾಗ್ಯಾರ ಅದರಂಗೆ ಕರ್ನಾಟಕದ CM ದರ್ಶನ್ ಸರ್ ಆಗ್ತಾರೆ. ಆ ನಿಜ ಜೀವನದಲ್ಲೂ ಅವರು ಹೊರಗಡೆ ಬಂದ ಮೇಲೆ ಆಗಲಿ ಅಂತ ಕೇಳ್ಕೊಳ್ತಾ, ಮತ್ತು ಗಿಲ್ಲಿಯ ಅಭಿಮಾನಿಗಳು ಗಿಲ್ಲಿಯನ್ನು ಮತ್ತೊಮ್ಮೆ ನೋಡ್ಬೇಕಪ್ಪ ಡೆವಿಲ್ ಸಿನಿಮಾದೊಳಗೆ ಅಂತ ನಿಮ್ಗೆ ಏನಾರ ಬಯಕೆ ಆಗಿದ್ರೆ, ಅಥವಾ ಡೆವಿಲ್ ಸಿನಿಮಾದೊಳಗೆ ನೀವು ನೋಡಿಲ್ಲಪ್ಪ ಅಂತಂದರೆ ಈಗ G5 ಒಳಗೆ ಬರಕತ್ತೈತಿ, OTT ಒಳಗೆ ನೋಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಗಿಲ್ಲಿ ಸಿನಿಮಾ ಪಳಾರ್ ಸಿನಿಮಾ ಈಗ ಆಲ್ರೆಡಿ ಒಂದು ಸೆಷನ್ ಕಂಪ್ಲೀಟ್ ಆಗಿದೆ ಎನ್ನುವಂಥ ಸುದ್ದಿ ಬರ್ತಾ ಇದೆ. ಅದ್ರ ಬಗ್ಗೆ ಏನಾರ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಮತ್ತು ಗಿಲ್ಲಿಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ. ಅದು ಕಾವ್ಯಾರ ಇರಲಿ, ರಕ್ಷಿತಾ ಇರಲಿ, ಯಾವಾಕ್ಯಾರ ಜೊತೆಗಿರಲಿ, ಯಾವಾಕ್ಯಾರ ಬಿಟ್ಟು ಹೋಗಲಿ, ಯಾರ ದೂರ ಆಗಲಿ, ತಲೆ ಕೆಡ್ಸೋಣಕ್ಕೆ ಹೋಗ್ಬಾರ್ದು. ಒಟ್ಟು ಗಿಲ್ಲಿಗೆ ನಿಮ್ಮ ಸಪೋರ್ಟ್ ಇರಲಿ. ಯಾಕಪ್ಪ ಅಂದ್ರೆ ಅದು ಹಳ್ಳಿ ಪ್ರತಿಭೆ, ಅದು ನಿಷ್ಕಲ್ಮಶವಾಗಿರುವಂಥ ಪ್ರೀತಿ, ಎಲ್ಲರಿಗೂ ಪ್ರೀತಿಯನ್ನು ಕೊಡುವಂಥ ವ್ಯಕ್ತಿ ಅವ. ಇವ್ರನ್ನ ದೂರ ಮಾಡುವಂಥ ವ್ಯಕ್ತಿ. ನೀವು ಅನ್ಕೊಂಡಂಗೆ ರಕ್ಷಿತ್ ಜೊತೆಗಿದ್ರೆ ಹಂಗೆ ಆಗ್ತದ, ಕಾವ್ಯನ ಜೊತೆಗಿದ್ರೆ ಹಿಂಗೆ ಆಗ್ತದೆ, ಇವೆಲ್ಲ ಬ್ಯಾಡಿವು. ಅವನ ಜೊತೆಗಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ, ಇದು ಮಾತ್ರ ಪಕ್ಕ. ಅವನಿಂದ ಯಾರ್ಯಾರು ದೂರ ಹೋಗ್ತಾರೆ ಅನ್ನೋದು ಪ್ರಾಬ್ಲಮ್ ಅಲ್ಲ, ಅವನು ಯಾರಿಂದ ದೂರ ಹೋಗ್ತಾನೆ ಅವ್ರಿಗೆ ನಷ್ಟ, ಅದು ಅರ್ಥ ಮಾಡ್ಕೊಂಬಿಡ್ರಿ. ಸೊ ಹಾಗೆ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ ಗಿಲ್ಲಿ ಮ್ಯಾಗ ಮಾತ್ರ ಇರಲಿ ಅಂತ ಕೇಳ್ಕೊಳಕತ್ತೀನಿ. G5 ಒಳಗೆ ಮತ್ತೊಮ್ಮೆ ಡೆವಿಲ್ ಸಿನಿಮಾ ಬರಕತ್ತೈತಿ, ಎಲ್ಲರೂ ನೋಡ್ರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ಕೊತೀನಿ. ಧನ್ಯವಾದಗಳು.